ಕರ್ತನ ಶ್ರಮ ದಿನಕ್ಕೆ ನೇಮಕವಾದಂಥ ವಾಕ್ಯದ ತಲೆಬರಹ ಕರ್ತನ ಪವಿತ್ರ ಭೋಜನದ ಸ್ಥಾಪನೆ. ಇದನ್ನು ಪ್ರಾರ್ಥನೆಯೊಂದಿಗೆ ನಾವು ಧ್ಯಾನ ಮಾಡೋಣ. ಕೃಪಾಪೂರ್ಣನಾದ ತಂದೆಯೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಬಂದಂಥ ನಮ್ಮನ್ನು ಕರುಣಿಸು. ಮಹಾಕೃಪೆಯನ್ನು ನಮ್ಮ ಮೇಲಿಟ್ಟು, ಮಹಾಪ್ರೀತಿಯನ್ನು ನಮ್ಮ ಮೇಲಿಟ್ಟು, ನೀನು ನಮ್ಮನ್ನು ಆರಿಸಿ ತೆಗೆದುಕೊಂಡು ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ, ನಿನ್ನ ಬಾಸುಂಡೆಗಳಿಂದ ನಮ್ಮನ್ನು ಗುಣಪಡಿಸಿ ನಮ್ಮನ್ನು ಜೀವಲೋಕದಲ್ಲಿಟ್ಟಿದ್ದೆ. ಜೀವಲೋಕದಲ್ಲಿದ್ದ ನಾವು ಜೀವವುಳ್ಳ ವಾಕ್ಯವನ್ನು ಕರ್ತನೆ ಕೇಳುತ್ತಾ ಭಕ್ತಿ ಸಂಜೀವನ ಉಜ್ಜೀವನವನ್ನು ಹೊಂದಿಕೊಂಡು ನಮ್ಮ ಪ್ರವಾಸ ಕಾಲದಲ್ಲಿ ಯೋಗ್ಯವಾದ ರೀತಿಯಲ್ಲಿ ಬದುಕಲು ನಿನ್ನ ಮಗನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮೂಲಕ, ಪವಿತ್ರಾತ್ಮನ ಮೂಲಕ ನಮಗೆ ಸಹಾಯ ಮಾಡು. ನಮ್ಮ ಪ್ರವಾಸ ಕಾಲದಲ್ಲಿ ನಾವು ನೀತಿವಂತರು, ಪರಿಶುದ್ಧರು, ಯಥಾರ್ಥರು ಮತ್ತು ನಿರ್ದೋಷಿಗಳು ಮತ್ತು ಕೆಟ್ಟದ್ದನ್ನು ನಿರಾಕರಿಸುವರಾಗಿ ಬದುಕುವುದಕ್ಕೆ ಬೇಕಾದ ವಾಕ್ಯದ ಬೆಳಕಿನ ಮಾರ್ಗದರ್ಶನವನ್ನು ಕೊಟ್ಟು ಹರಸು. ಬಿಗ್ಜೆಯಲ್ಲಿ ಕರ್ತನೆ, ನಿನ್ನ ವಾಕ್ಯವನ್ನು ಕೇಳುವ ಎಲ್ಲ ಸಹೋದರಿಯರಿಗೂ ಆಶೀರ್ವಾದ ಮಾಡಿರಿ. ವಾಕ್ಯವನ್ನು ಕೇಳಿ ಅಂಗೀಕರಿಸಿಕೊಂಡು ಯೋಗ್ಯ ರೀತಿಯಲ್ಲಿ ನಿಮ್ಮ ಮಕ್ಕಳು ನಿನ್ನ ಪವಿತ್ರ ನಾಮದ ನಿಮಿತ್ತವಾಗಿ ಬದುಕಲು ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕ್ರಿಸ್ತ ಯೇಸುವಿನಲ್ಲಿರುವ ನನ್ನ ಸಹೋದರ ಸಹೋದರಿಯರೇ, ಕರ್ತನ ಪವಿತ್ರ ಭೋಜನದ ಸ್ಥಾಪನೆ ಎನ್ನುವಂಥ ವಾಕ್ಯದ ತಲೆಬರಹ ಇವತ್ತು ನನಗೆ ಕೊಡಲ್ಪಟ್ಟಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 26ನೇ ವಚನದಿಂದ 29 ವಚನದವರೆಗಿಂತ ವಾಕ್ಯ ಭಾಗ. ಅಲ್ಲಿ ಪವಿತ್ರವಾದ ಮಾತುಗಳನ್ನು ಓದುತ್ತೇನೆ. ದೇವರ ವಾಕ್ಯ ಕೇಳಿರಿ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡೋ ರಕ್ತ. ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು. ದೇವರ ವಾಕ್ಯವಿದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಸೇವೆಯಲ್ಲಿ ನಾವು ಬಹಳಷ್ಟು ಅದ್ಭುತ ಕಾರ್ಯ, ಸೂಚಕ ಕಾರ್ಯ, ಮಹತ್ ಕಾರ್ಯ ಇವುಗಳನ್ನು ನೋಡುತ್ತೇವೆ. ಇಷ್ಟು ಮಾತ್ರವಲ್ಲ, ಆತನ ಅದ್ಭುತವಾದ ಅದ್ವಿತೀಯವಾದ ಬೋಧನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶ್ರಮೆ ಮತ್ತು ಮರಣ, ಆತನ ಪುನರುತ್ಥಾನ, ಇದರ ಬಗ್ಗೆ ಯೇಸು ಕ್ರಿಸ್ತನ ಮೊದಲೇ ಮುಂಚಿತವಾಗಿಯೇ ಇದನ್ನು ತಿಳಿಯಪಡಿಸಿದ್ದಾನೆ. ಆದುದರಿಂದ ಆತನು ಮುಂಚಿತವಾಗಿ ತಿಳಿಸಿದ ಹಾಗೆಯೇ ಈ ಕಾರ್ಯಗಳು ನೆರವೇರಿದವು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ಮುಂತಿಳಿಸಲ್ಪಟ್ಟವು. ಅದೇ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ಪ್ರವಾದಿಗಳ ಮೂಲಕವಾಗಿ ಈ ವಿಷಯಗಳು ಮುಂತಿಳಿಸಲ್ಪಟ್ಟವು. ಮುಂತಿಳಿಸಲ್ಪಟ್ಟಂಥ ಅಥವಾ ಪ್ರವಾದಿಸಲ್ಪಟ್ಟಂಥ ವಾಕ್ಯಗಳು ಪ್ರಸ್ತುತ ಕಾಲದಲ್ಲಿಯೂ ಗತಕಾಲದಲ್ಲಿಯೂ ಮುಂದಿರುವಂಥ ಕಾಲಗಳಲ್ಲಿ ಕೂಡ ನೆರವೇರುವಂಥ ವಾಕ್ಯಗಳಾಗಿವೆ. ಕರ್ತನ ಪವಿತ್ರ ಭೋಜನದ ಸ್ಥಾಪನೆ ಇದು ಯೇಸುವಿನ ಕೊನೆಯ ಕ್ಷಣಗಳಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಇದನ್ನು ಆತನು ಯಾಕೆ ಸ್ಥಾಪನೆ ಮಾಡಿದ, ಅಥವಾ ಕರ್ತನ ಮೇಜು ಅಥವಾ ಪಾತ್ರೆ ಅಥವಾ ರೊಟ್ಟಿ, ದ್ರಾಕ್ಷರಸ ಇವು ಏನನ್ನು ಸೂಚಿಸುತ್ತವೆ ಎನ್ನುವುದನ್ನು ನಾವು ಗಮನಿಸ್ತಾ ಹೋಗುವಾಗ, ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು 6 ಸೇರು 6 ಎಂಬುದಾಗಿ ಬರೆದಿದೆ. ಇದರ ಅರ್ಥ ನಾವು 6 ಜನ ಶಿಷ್ಯರು ಮತ್ತೆ 6 ಜನ ಶಿಷ್ಯರು, ಒಟ್ಟು 12 ಜನ ಶಿಷ್ಯರನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣುತ್ತೇವೆ. ಮಾತ್ರವಲ್ಲ, ಇದು ಹಳೆ ಒಡಂಬಡಿಕೆಯಲ್ಲಿ ಮೇಜು ಮತ್ತಲ್ಲಿ ರೊಟ್ಟಿ ಎಂಬುದಾಗಿ ಬರೆದಿದೆ. ಆ ರೊಟ್ಟಿಯನ್ನು ಹಳೆ ಒಡಂಬಡಿಕೆಯಲ್ಲಿ ನನ್ನ ಸಹೋದರ ಸಹೋದರಿಯರೇ, ಅದನ್ನು ಸೇವಿಸತಕ್ಕಂಥವರು ಅದನ್ನು ಮುಖ್ಯವಾಗಿ ಯಾಜಕರು ಮಾತ್ರ, ಅದನ್ನು ಸಾಮಾನ್ಯ ಜನರು ಸೇವಿಸುವ ಹಾಗಿರಲಿಲ್ಲ. ಇದು ಕೂಡ ಒಂದು ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ಥಾಪಿಸಲಿಕ್ಕಿರುವಂಥ ಪವಿತ್ರ ಭೋಜನದ ಸ್ಥಾಪನೆಯ ಒಂದು ಛಾಯೆ ಅಂತ ನಾವು ಹೇಳ್ಬೋದು. ಯಾವ ರೀತಿಯಲ್ಲಿ ನಮ್ಮ ಪೂರ್ವಿಕರು ಅಥವಾ ಹಳೆ ಒಡಂಬಡಿಕೆ ಕಾಲದಲ್ಲಿ ಹೋತ ಹೋರಿ ಯಜ್ಞ ಯಾಗಾದಿಗಳನ್ನು, ಬೆಳವಕ್ಕಿ ಪಾರಿವಾಳಗಳನ್ನು ಸಮರ್ಪಿಸಿ ಅವು ನಿಜವಾಗಿಯೂ ನಮ್ಮ ನಿಜರೂಪವಾಗಿದ್ದ ಕ್ರಿಸ್ತನು ಬರುವಂಥ ವಿಷಯದ ಬಗ್ಗೆ ಸೂಚನೆ ಕೊಡುವಂಥವುಗಳು ಮತ್ತು ಛಾಯೆ ಆಗಿದ್ದವು. ಅದೇ ರೀತಿಯಲ್ಲಿ ನಾನೊಂದು ವಚನ ನಿಮಗೆ ಓದಲಿಕ್ಕೆ ಬಯಸ್ತೇನೆ.
ಅದು ವಿಮೋಚನ ಕಾಂಡ ಗ್ರಂಥದಲ್ಲಿ ಒಂದು ಅದ್ಭುತವಾದಂಥ ವಾಕ್ಯ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ಆ ವಿಮೋಚನ ಕಾಂಡ ಗ್ರಂಥದ 25ನೇ ಅಧ್ಯಾಯ ವಚನ 30. ನೈವೇದ್ಯವಾದ ರೊಟ್ಟಿಗಳು ಯಾವಾಗಲೂ ಆ ಮೇಜಿನ ಮೇಲೆ ನನ್ನ ಸಮ್ಮುಖದಲ್ಲಿಯೇ ಇರಬೇಕು ಎಂಬುದು ಇದು ದೇವರ ವಾಕ್ಯ. ಹಳೆ ಒಡಂಬಡಿಕೆ ರೊಟ್ಟಿ, ಇದನ್ನು ನಾವು ಗಮನಿಸುವಾಗ ನಮಗೆ ಇನ್ನೂ ಯಾಜಕ ಕಾಂಡ ಗ್ರಂಥ ಕೂಡ 24ನೇ ಅಧ್ಯಾಯ 5 ಮತ್ತು 8ನೇ ವಚನದಲ್ಲಿ ಕೂಡ ಇದರ ಬಗ್ಗೆ ವಿವರವಾಗಿ ಇನ್ನೂ ಸಹ ನಾವು ಕಂಡುಕೊಳ್ತೇವೆ. ನಾನು ಈಗಾಗಲೇ ತಿಳಿಸಿದ್ದೇನೆ ಅಂತ ಹೇಳಿದರೆ, ಇದನ್ನು ಯಾಜಕರು ಸೇವಿಸ್ತಿದ್ದರು. ಅದಕ್ಕೆ ಪವಿತ್ರ ಬೈಬಲ್ ಗ್ರಂಥದ ಪೇತ್ರನು ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ನಿಮ್ಮ ಮುಂದೆ ನಾನು ಇಡಲು ಬಯಸ್ತೇನೆ. ಅದು 2ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ ನೋಡಿರಿ. 2ನೇ ಅಧ್ಯಾಯ 5ನೇ ವಚನ ಅಲ್ಲಿ ಬರೆದಂಥ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಎಂಬುದೇ. ಹಾಗಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರವಾದ ಸುವಾರ್ತೆಯನ್ನು ಯಾರು ಕೇಳುತ್ತಾರೆ, ಕೇಳಿದಂಥ ಜನಗಳು ಅಥವಾ ಜನಸಾಮಾನ್ಯರಾಗಿರಲಿ ಅಥವಾ ಕ್ಲರ್ಜಿಮೆನ್ಗಳಾಗಿರಲಿ, ಅವರೆಲ್ಲರೂ ಸಹ ಅವರು ಯಾಜಕರೇ ಆಗಿದ್ದಾರೆ. ಹೊಸ ಒಡಂಬಡಿಕೆ ಪ್ರಕಾರ ಆತ್ಮೀಯ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುವಂಥ ಯಾಜಕ ವರ್ಗದವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಈಗ ನಾವು ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಂಥ ಹಕ್ಕನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಹೊಸ ಒಡಂಬಡಿಕೆಯಲ್ಲಿ. ಮತ್ತು ಮುಖ್ಯವಾದ ಇನ್ನೂ 4 ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಇಡಬೇಕಂತ ಬಯಸುವಾಗ, ಇಲ್ಲಿ ನಮಗೆ 4 ಸುವಾರ್ತೆಗಳಿದೆ. ಈ 4 ಸುವಾರ್ತೆಗಳಿಗೂ ಕೂಡ ಕರ್ತನ ಪವಿತ್ರ ಭೋಜನದ ಪರಿಚಯವಿದೆ, ಅಥವಾ 4 ಥರದ ಜನಾಂಗಗಳಿಗೆ ಬರೆಯಲ್ಪಟ್ಟಂಥ ಸುವಾರ್ಥ ವಾಕ್ಯ ಇದೆ. ಆ ಸುವಾರ್ಥ ವಾಕ್ಯವನ್ನು ಯಾವ್ಯಾವ ಜನಗಳು, ಮೊದಲು ಯಹೂದ್ಯರು, 2ನೇದು ರೋಮನ್ನರು, 3ನೇದು ಗ್ರೀಕರು, 4ನೇದು ಪ್ರಪಂಚದ ಜನರು. ಆದುದರಿಂದ 4 ಸುವಾರ್ತೆಗಳು 4 ಜನಾಂಗಕ್ಕೆ ಅವು ಬರೆಯಲ್ಪಟ್ಟಿವೆ. ಮತ್ತು 4 ಭಾಷೆಯ ಜನರು ಸಹ, ಪ್ರಪಂಚದಾದ್ಯಂತ ಜನರು ಇವತ್ತು ದೇವರ ವಾಕ್ಯವನ್ನು ಅಂಗೀಕರಿಸಿದವರು ಕರ್ತನ ಭೋಜನದಲ್ಲಿ ಭಾಗಿ ಆಗಬೇಕು, ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥ ಉದ್ದೇಶವನ್ನಿಟ್ಟು ದೇವರು 4 ಸುವಾರ್ತೆಯಲ್ಲಿ ಕೂಡ ವಿವರಿಸಿದ್ದಾನೆ. ಮತ್ತು ಪ್ರತ್ಯೇಕವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೇಹದಿಂದ ಸುರಿಸಿದಂಥ ರಕ್ತವು ಅದು ಹೊಸ ಒಡಂಬಡಿಕೆಯನ್ನು ಸೂಚಿಸುವಂಥ ಅಥವಾ ಒಡಂಬಡಿಕೆಯ ಗುರುತು ಅಂತ ನಾವು ಹೇಳ್ಬೋದು. ಯಾಕೆಂದರೆ ಹಳೆ ಒಡಂಬಡಿಕೆ ಸ್ಥಾಪನೆ ಆದದ್ದು ಹೋತ ಹೋರಿಗಳ ರಕ್ತದ ಮೂಲಕ, ಬೆಳವಕ್ಕಿ ಪಾರಿವಾಳಗಳ ರಕ್ತದ ಮೂಲಕವಾಗಿ ಸ್ಥಾಪನೆ ಆಯಿತು. ದೇವರು ಮನುಷ್ಯರೊಟ್ಟಿಗೆ ಆ ರೀತಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡದ್ದನ್ನು. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ತಾನೇ ತನ್ನ ದೇಹದ ರಕ್ತವನ್ನು ಸುರಿಸಿ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿರುವುದು ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಮುಖ್ಯವಾಗಿ ಕಾಣುವಂಥ ಒಂದು ಸಂಗತಿ ಇಲ್ಲಿದೆ ಅಂತ ಹೇಳಿದರೆ, ಯೇಸು ಕರ್ತನು ಏನೇ ಮಾಡಿದರೂ ಕೂಡ ಆತನು ಸ್ತೋತ್ರ ಮಾಡಿ ಮಾಡುತ್ತಾನೆ. ಇಲ್ಲಿ ನಾವು ನೋಡುತ್ತೇವೆ, ದೇವರ ಸ್ತೋತ್ರ ಮಾಡಿ, ಆ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಎನ್ನುವುದನ್ನು ನಾವು ಕಾಣ್ತೇವೆ. ಯೇಸುವಿನ ಸೇವೆಯ ಆರಂಭ, ಯೇಸುವಿನ ಮಾತಿನ ಆರಂಭ, ಯೇಸುವಿನ ಒಂದು ಜೀವದ ಆರಂಭವೇ ಸ್ತೋತ್ರದೊಂದಿಗೆ, ಸ್ತುತಿಯೊಂದಿಗೆ, ಪ್ರಾರ್ಥನೆಯೊಂದಿಗೆ ಮತ್ತು ಪರಲೋಕವನ್ನು ಪ್ರತಿನಿಧಿಸುವ ಮಹಾಸೇವೆಯೊಂದಿಗೆ ಯೇಸು ಕ್ರಿಸ್ತನ ಜೀವನ ಭೂಮಿ ಮೇಲೆ ಆರಂಭವಾಗ್ತದೆ. ಮಾತ್ರವಲ್ಲ, ಆತನು 30 ವರ್ಷವನ್ನು ತೀರಿಸ್ತಾನೆ. 30 ವರ್ಷವನ್ನು ತೀರಿಸಿದ ಮೇಲೆ ಸೇವೆಗೆ ಬರುವಾಗ ಅಲ್ಲಿ ಕೂಡ ನಾವು ಕಾಣುವಂಥ ವಾಕ್ಯ ಅಂತ ಹೇಳಿದರೆ, ಆತನ ಬಾಯಲ್ಲಿ ಮೊದಲು ಬಂದ ವಾಕ್ಯ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎನ್ನುವಂಥ ಮಾತು. ಹಾಗಿರುವಾಗ ನನ್ನ ಸಹೋದರ ಸಹೋದರಿಯರೇ, ಯೇಸು ಕರ್ತನು ಧರ್ಮಶಾಸ್ತ್ರಾಧೀನನಾಗಿ ಎಂದು ಹೇಳುವಾಗ 2 ರೀತಿಯಲ್ಲಿ ಆತನು ದೀನತೆಯನ್ನು ತೋರಿಸಿದ್ದಾನೆ. ಮೊದಲನೇದಾಗಿ ಆತನು ತೋರಿಸಿದ್ದು ಆ ದಶಾಗ್ನಿಗಳಲ್ಲಿ ಬರುವಂಥ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು ಎನ್ನುವಂಥ ವಾಕ್ಯವನ್ನು ಕರ್ತನು ಅಲ್ಲಿ ತೋರಿಸಿಕೊಟ್ಟಿರುವುದನ್ನು. 2ನೇದಾಗಿ 30 ವರ್ಷದ ಒಳಗಿನವರು ಯಾರು ಕೂಡ ಯಾಜಕ ಸೇವೆಗೆ ಬರುವ ಹಾಗಿರಲಿಲ್ಲ. 30 ವರ್ಷ ತುಂಬಬೇಕಾಗಿತ್ತು ಯಾಜಕ ಸೇವೆಗೆ, ಅಥವಾ ಸುವಾರ್ಥ ಸೇವೆಗೆ, ಅಥವಾ ಪ್ರಸಂಗ ಸೇವೆಗೆ, ಅಥವಾ ಸಭಾಪಾಲಕರ ಸೇವೆಗೆ ಅಂತ ಹೇಳಬಹುದು. ಈಗಿನ ಪ್ರಸ್ತುತ ಭಾಷೆಯಲ್ಲಿ ಹೇಳುವುದಾದರೆ ಇದನ್ನು ನಾವು ಹೀಗೆ ಹೇಳಬಹುದು. ಹಾಗೆ ಆ 30 ವರ್ಷ ಆದಮೇಲೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ನಾವು ನಮ್ಮ ಕ್ಲರ್ಜಿಕಲ್ ಅಥವಾ ಲಿಟರ್ಜಿಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಯೂಕರಿಸ್ಟ್ ಅನ್ನುವಂಥ ಒಂದು ಶಬ್ದ ಕರ್ತನ ಭೋಜನಕ್ಕೆ ಬಳಕೆಯಾಗಿದೆ. ಮಾತ್ರವಲ್ಲ, ಅಲ್ಲಿ ಇನ್ನೂ ಸಹ ಮತ್ತೊಂದು ಶಬ್ದ ರಾತ್ರಿ ಭೋಜನ
ಅಥವಾ ಲಾರ್ಡ್ ಸಪ್ಪರ್ ಎನ್ನುವಂಥದ್ದು ಕೂಡ ಇಲ್ಲಿ ಬಳಕೆಯಾಗಿದೆ. ಹಾಗಿರುವಾಗ ನನ್ನ ಸಹೋದರ ಸಹೋದರಿಯರೇ, ಸ್ತೋತ್ರ ಮಾಡಿದ ಮೇಲೆ ಆತನು ಹೇಳುತ್ತಾನೆ, ಇದು ನನ್ನ ದೇಹ ಎಂಬುದಾಗಿ. ಇದು ನನ್ನ ದೇಹ. ಹಾಗಿರುವಾಗ ರೊಟ್ಟಿ, ಆ ರೊಟ್ಟಿಯು ಯೇಸುವಿನ ದೇಹವನ್ನು ಸೂಚಿಸುವಂಥದ್ದು ಗುರುತು ಅಥವಾ ಸೈನ್. ಆ ಗುರುತನ್ನು ಅಲ್ಲಿ ಕೊಟ್ಟು ಆ ರೊಟ್ಟಿಯನ್ನು ಆತನು ತೆಗೆದು ಮುರಿತಾನೆ, ಅದನ್ನು 2 ಭಾಗ ಮಾಡ್ತಾನೆ. 2 ಭಾಗ ಮಾಡಿ ಅದನ್ನು ಆತನು ಹಂಚಿಕೊಡ್ತಾನೆ, ಅಥವಾ ತಕ್ಕೊಳ್ಳಿರಿ ತಿನ್ನಿರಿ. ಇಲ್ಲಿ ನನ್ನ ಸಹೋದರ ಸಹೋದರಿಯರೇ ಯೋಚಿಸಬೇಕು, ಯೇಸು ಕರ್ತನೇ ಇಲ್ಲಿ ಕೇಂದ್ರ ಬಿಂದು. ಯಾಕೆಂದರೆ ಅಲ್ಲಿ ಮೇಜಿದೆ, ಮೇಜಿನ ಮಧ್ಯದಲ್ಲಿ ಆತನಿದ್ದಾನೆ ಮತ್ತು ಬಲಗಡೆಯಲ್ಲಿ 6 ಜನರಿದ್ದಾರೆ, ಎಡಗಡೆಯಲ್ಲಿ 6 ಜನರಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆರಾಧನೆಯ ಕೇಂದ್ರ ಬಿಂದುವು. ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ಆತನು ಹೇಗೆ ಕೇಂದ್ರನಾಗಿದ್ದಾನೋ ಅದೇ ರೀತಿಯಲ್ಲಿ ಆರಾಧನೆಯಲ್ಲಿಯೂ ಕರ್ತನ ಭೋಜನದಲ್ಲಿ ಆತನು ಕೇಂದ್ರವಾಗಿದ್ದಾನೆ. ಆತನನ್ನು ನಾವು ಬಿಟ್ಟು ಏನೂ ಮಾಡಲು ಸಾಧ್ಯವಿಲ್ಲ. ನಾವು ವಿಧೇಯತ್ವದಿಂದ, ಹೇಗೆ ಶಿಷ್ಯರು ವಿಧೇಯತ್ವದಿಂದ ಆತನು ಹೇಳಿದ ಹಾಗೆ ಕೇಳಿ ರೊಟ್ಟಿಯನ್ನು ತೆಗೆದುಕೊಳ್ಳುತ್ತಾರೆ. ರೊಟ್ಟಿಯು ಅದು ಅನೇಕ ಗೋಧಿ ಕಾಳುಗಳು ಅಥವಾ ಜೋಳದ ಕಾಳುಗಳು, ಬೇರೆ ಬೇರೆ ಧಾನ್ಯಗಳಿಂದ ಅದು ಕೂಡಿಸಿ ಅದನ್ನು ಸರಿಯಾಗಿ ಹುಡಿ ಮಾಡಿ ಅದನ್ನು ಜಡಿದು ಅಥವಾ ಕೈಯಿಂದ ತಟ್ಟಿ ಕೊಡುವುದು ರೂಢಿ ಇದು ಇದೆ. ಹಾಗಿರುವಾಗ ಯೇಸುವಿನ ದೇಹವು ಕೂಡ ಅದೇ ರೀತಿಯಲ್ಲಿ ಅದು ತಟ್ಟಲ್ಪಟ್ಟಿತ್ತು, ಅಂದರೆ ಹೊಡೆಯಲ್ಪಟ್ಟಿತ್ತು, ಹಿಂಸಿಸಲ್ಪಟ್ಟಿತ್ತು. ಮಾತ್ರವಲ್ಲ, ನಮಗೋಸ್ಕರ ಆತನು ಹೊಂದಿದ ಆ ಬಾಸುಂಡೆಗಳು, ನಮಗಾಗಿ ಆತನು ಹೊಂದಿದ ಗಾಯಗಳು, ನಮಗಾಗಿ ಆತನು ಸುರಿಸಿದ ರಕ್ತವು, ಇದು ಆ ದೇಹ, ಆ ಒಂದೇ ದೇಹದಿಂದ ಇವೆಲ್ಲವೂ ಹೊರಗೆ ಬಂದದ್ದನ್ನು ನಾವು ಕಾಣ್ತೇವೆ. ಹಾಗಿರುವಾಗ ಇಲ್ಲಿ ಆ ರೊಟ್ಟಿಯಲ್ಲಿ ನಾವು ಎಷ್ಟು ಸಾರಿ ಪಾಲು ತೆಗೆದುಕೊಳ್ಬೇಕು ಎನ್ನುವಂಥ ವಿಷಯಕ್ಕೆ ನಾವು ಹೋಗಬೇಕಾದ್ರೆ, ಸಾಮಾನ್ಯವಾಗಿ ಪ್ರಸ್ತುತವಾದ ಜಗತ್ತಿನಲ್ಲಿ ಈ ಒಂದು ನಮ್ಮ ಕ್ರೈಸ್ತ ಒಂದು ಸಮಾಜದಲ್ಲಿ ಅಥವಾ ಸಭೆಗಳಲ್ಲಿ ಇದನ್ನು ಕೆಲವು ಸಭೆಗಳಲ್ಲಿ ವಾರಕ್ಕೆ 1 ಸಾರಿ, ಇನ್ನು ಕೆಲವು ಸಭೆಗಳಲ್ಲಿ ತಿಂಗಳ ಮೊದಲನೇ ಭಾನುವಾರ, ಇನ್ನು ಕೆಲವು ಸಭೆಗಳಲ್ಲಿ ಅನುಕೂಲಕ್ಕೆ ತಕ್ಕಂತೆ ಕರ್ತನ ಭೋಜನದ ಆಚರಣೆ ಇದೆ. ಆದರೆ ಕರ್ತನ ಭೋಜನದಲ್ಲಿ ಆಚರಣೆಗೆ ಹೊಂದುವವರು ಹೇಗಿರಬೇಕು ಅಂತ ನಾವು ನೋಡುವಾಗ, ಅದರಲ್ಲಿ ಪಾಲು ತೆಗೆದುಕೊಳ್ಳುವವರು ಪರಿಶುದ್ಧ ವಾಕ್ಯದ ಪ್ರಕಾರ ಅಲ್ಲಿ ಹೇಳ್ತದೆ, ಶುದ್ಧರಾಗಿರಬೇಕು, ನಿರ್ಮಲರಾಗಿರಬೇಕು, ಯಥಾರ್ಥರಾಗಿರಬೇಕು, ಕೆಟ್ಟದ್ದನ್ನು ನಿರಾಕರಿಸುವವರಾಗಿರಬೇಕು ಮತ್ತು ಕರ್ತನಾದ ಯೇಸುವಿನ ಒಂದು ಹೃದಯಕ್ಕೆ ಹತ್ತಿರವಾಗಿ ಆತನ ಮಾರ್ಗದಲ್ಲಿ ಜೀವಿಸುವವರಾಗಿರಬೇಕು. ಮತ್ತು ವಿಶೇಷವಾಗಿ ಕೆಳಗೆ ಬರಬೇಕಾದರೆ ಅಲ್ಲಿ ಸುರಿಸಿದ ಆತನ ರಕ್ತ ಸುಮಾರು ಹೆಚ್ಚು ಕಡಿಮೆ 6.5 ಲೀಟರ್ ರಕ್ತ ಅಂತ ತಜ್ಞರ ಅಭಿಪ್ರಾಯವಿದೆ. ತಜ್ಞರ ಅಭಿಪ್ರಾಯದ ಪ್ರಕಾರವಾಗಿ ಸುರಿಸಲ್ಪಟ್ಟಂಥ ರಕ್ತದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ನಮ್ಮೆಲ್ಲರ ಅಪರಾಧಗಳು, ನಮ್ಮೆಲ್ಲರ ಪಾಪಗಳು, ಹಿಂದೆ, ಈಗ, ಮುಂದೆ ಬರುವ ಸಂತತಿಗೂ ಕೂಡ ಯೇಸುವಿನ ರಕ್ತವು ಅದು ಪಾಪಗಳಿಂದ ಅವರನ್ನು ಬಿಡಿಸುವಂಥದ್ದಾಗಿದೆ. ಯಾಕೆಂದರೆ ಯೋಹಾನನ ಪತ್ರಿಕೆ ಮೊದಲನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 7ನೇ ವಚನ ಹೇಳ್ತಾರೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಇಲ್ಲಿ ಇದನ್ನು ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶ್ರಮೆಯನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಆತನ ಜಜ್ಜಲ್ಪಟ್ಟ ಶರೀರವನ್ನು ಮತ್ತು ಆತನ ದೇಹದಿಂದ ಸುರಿಸಲ್ಪಟ್ಟ ರಕ್ತವನ್ನು ನಾವು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಆತನ ಮರಣವನ್ನು, ಆತನ ಪುನರುತ್ಥಾನವನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಇದನ್ನು ಮಾಡುವುದರ ಬಗ್ಗೆ ಕರ್ತನು ಹೇಳಿದ್ದಾನೆ. ಕೆಳಗೆ ಬರುವಾಗ ಅಲ್ಲಿ ಇನ್ನೊಂದು ವಾಕ್ಯ, ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಅಂತ ಹೇಳಿ ಆತನು ಕೊಡ್ತಾನೆ. ಹಾಗಾದರೆ ಅದು ದ್ರಾಕ್ಷರಸ, ನೋಟಕ್ಕೆ ಮೇಲ್ನೋಟಕ್ಕೆ ದ್ರಾಕ್ಷರಸ, ಆದರೆ ಅದು ಯೇಸು ಕ್ರಿಸ್ತನ ರಕ್ತವನ್ನು ಸೂಚಿಸುವಂಥದ್ದು. ಹೇಗೆ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧೀಕರಿಸುತ್ತದೋ ಅದೇ ರೀತಿಯಲ್ಲಿ ಆತನ ವಾಕ್ಯ ಕೇಳುವುದರ ಮೂಲಕ, ಕರ್ತನ ಭೋಜನವನ್ನು ಪವಿತ್ರರಾಗಿ ತೆಗೆದುಕೊಳ್ಳುವುದರ ಮೂಲಕ ಅದು ಮತ್ತಷ್ಟು ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತದೆ ಎನ್ನುವಂಥ ಸಂಗತಿಯನ್ನು ನಾವು ಚೆನ್ನಾಗಿ ಗ್ರಹಿಸಿಕೊಳ್ಬೇಕು. ಮಾತ್ರವಲ್ಲ, ಅಲ್ಲಿ ಇನ್ನೊಂದು ವಚನವಿದೆ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಇದು ಬಹುಜನರ ಪಾಪಗಳಿಗೋಸ್ಕರ ಅಂತ ಹೇಳುವಾಗ, ಜಗತ್ತು ನಾನೀಗಾಗಲೇ ತಿಳಿಸಿದೆ, ಆತನ ಕಾಲದಿಂದಲೂ ಎಲ್ಲಿಯವರೆಗೆ, ಮುಂದಿನವರೆಗೆ, ಇದನ್ನು ಎಲ್ಲಿಯವರೆಗೆ ನಾವು ಇದನ್ನು ಆಚರಿಸಬೇಕೆನ್ನುವುದೊಂದು ಪ್ರಶ್ನೆ. ಆದರೆ ಇದನ್ನು ನಾವು ಎತ್ತಲ್ಪಡುವವರೆಗೆ, ಅಂದರೆ ರ್ಯಾಪ್ಚರ್ ಆಗುವ ತನಕ ನಾವು ನನ್ನ ಸಹೋದರ ಸಹೋದರಿಯರೇ ಇದನ್ನು ಆಚರಣೆ ಮಾಡಬೇಕಾಗಿದೆ. ನನಗೆ ಒಂದು ಪ್ರಮುಖವಾದ ಸಂಗತಿನ, ಅಪೊಸ್ತಲರು ಇದನ್ನು ಕಾರ್ಯರೂಪಕ್ಕೆ ತರುತ್ತಾರೆ. ಅಪೊಸ್ತಲರು ಕಾರ್ಯರೂಪಕ್ಕೆ ತಂದೋದು ಹೇಗೆ ಎಂದು ನಾವು ಯೋಚನೆ ಮಾಡುವಾಗ, ಅವರು ಪವಿತ್ರಾತ್ಮ ಭರಿತರಾದ ಮೇಲೆ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ಮೇಲೆ,
ಅಲ್ಲಿ ಅವರು 120 ಜನರು ಅಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದು, ಪವಿತ್ರಾತ್ಮನಿಗಾಗಿ ಕಾದಿದ್ದು, ಪವಿತ್ರಾತ್ಮನನ್ನು ಹೊಂದಿಕೊಂಡ ಮೇಲೆ ಅಲ್ಲಿ 3,000 ಜನರು ಬೇರೆ ಬೇರೆ ರಾಜ್ಯ ರಾಷ್ಟ್ರಗಳಿಂದ ಬಂದ ಹೆಚ್ಚು ಕಡಿಮೆ 15-16 ರಾಷ್ಟ್ರಗಳ ಜನರು ಕರ್ತನ ಕಡೆಗೆ ತಿರುಗಿಕೊಳ್ತಾರೆ ಆ ದಿವಸ ತಿರುಗಿಕೊಂಡಾದ ಮೇಲೆ ಅಲ್ಲಿ 4 ಪ್ರಮುಖವಾದ ಸಂಗತಿಗಳನ್ನು ಅಲ್ಲಿ ಪೇತ್ರನು ಅಲ್ಲಿ ಪತ್ರಿ ಅಥವಾ ಅಪೊಸ್ತಲ ಕೃತ್ಯ ಪುಸ್ತಕದಲ್ಲಿ ಲೂಕನು 2ನೇ ಅಧ್ಯಾಯ 42ನೇ ವಚನದಲ್ಲಿ ಆತನು ಬರೆದಿದ್ದಾನೆ ಅಂತ ಹೇಳಿದರೆ, ಇವರು ಅಂದರೆ ಸುವಾರ್ತೆಯನ್ನು ಅಂಗೀಕರಿಸಿದವರು, ಕ್ರಿಸ್ತ ಯೇಸುವನ್ನು ಅಂಗೀಕರಿಸಿಕೊಂಡವರು, ಪವಿತ್ರಾತ್ಮನಿಂದ ಮುದ್ರಿತರಾದವರು, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೋ, ಸಹೋದರರ ಅನ್ಯೋನ್ಯತೆಯಲ್ಲಿಯೋ, ರೊಟ್ಟಿ ಮುರಿಯುವುದರಲ್ಲಿಯೋ, ಪ್ರಾರ್ಥನೆಗಳಲ್ಲಿಯೋ ನಿರತರಾಗಿದ್ದರು ಎಂಬುದೇ. ನನ್ನ ಸಹೋದರ ಸಹೋದರಿಯರೇ, ಆದಿ ಸಭೆಯ 4 ಸ್ತಂಭಗಳಿದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಥವಾ ಆರಾಧನೆಯಲ್ಲಿ ಪ್ರಮುಖವಾದಂಥ 4 ಅಂಶಗಳು, ಅಪೊಸ್ತಲರ ಬೋಧನೆಯನ್ನು ಹೊರತುಪಡಿಸಿ ನಾವು ಬೇರೆ ಯಾವ ಬೋಧನೆಯನ್ನು ಕೂಡ ಮಾಡಲಿಕ್ಕಿಲ್ಲ. ಮತ್ತು ಒಂದು ವೇಳೆ ಹಾಗೆ ಮಾಡುವುದಾದರೆ ಅದು ಕಲಬೆರಕೆ ಮಾಡಿದಂತಾಗುತ್ತದೆ ಅಥವಾ ವಾಕ್ಯವನ್ನು ಕೆಡಿಸಿದಂತಾಗುತ್ತದೆ. ಆ ವಾಕ್ಯದ ಪ್ರಕಾರ ಆ ಕಾಲದಲ್ಲಿ ಮನೆಯಲ್ಲಿ ರೊಟ್ಟಿ ಮುರಿಯುವಂಥ ನಿಯಮವನ್ನು ಅಪೊಸ್ತಲರು ಅಸ್ತಿತ್ವಕ್ಕೆ ತಂದರು. ಯಾಕೆಂದರೆ ಸಭೆ ಬೆಳೀತಾ ಹೋಗುವಾಗ ಅವರಿಗೆ ಪ್ರತಿ ವಾರದ ಮೊದಲನೇ ದಿವಸ 20ನೇ ಅಪೊಸ್ತಲ ಕೃತ್ಯ ಪುಸ್ತಕ 7ನೇ ವಚನ ಹೇಳ್ತದೆ, ವಾರದ ಮೊದಲನೇ ದಿವಸ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಎನ್ನುವಂಥ ವಾಕ್ಯ ಅಲ್ಲಿದೆ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಸ್ಥಾಪನೆಯ ಬಗ್ಗೆ ಮುಖ್ಯವಾಗಿ ಮಾತನಾಡ್ತಾನೆ. ಆದರೆ ಇದರ ವಿವರಣೆ ಕೆಲವಾರು ವಿಷಯಗಳನ್ನು ಅಪೊಸ್ತಲನಾದ ಪೌಲನು ಅದನ್ನು ಹೊಂದಿಕೊಂಡು ನಮ್ಮ ಮುಂದೆ ಇಟ್ಟಿದ್ದಾನೆ. ಅದು ನಾವು ಗಮನಿಸಬೇಕಾದಂಥ ಮತ್ತು ನಾವು ಕೈಕೊಳ್ಳಬೇಕಾದಂಥ ಮತ್ತು ಎಚ್ಚರಿಕೆ ವಹಿಸಬೇಕಾದಂಥ ಪ್ರಮುಖವಾದ ಸಂಗತಿಗಳನ್ನು 11ನೇ ಅಧ್ಯಾಯದಲ್ಲಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಿಂದ ನಾವು 33 ವಚನ 10 ವಚನದವರೆಗೆ ಓದುವಾಗ ಬಹಳ ಅದ್ಭುತವಾದಂಥ ಒಂದು ವಾಕ್ಯ ಇದೆ. ನೋಡಿರಿ, ಓದುತ್ತೇನೆ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ನನ್ನ ಸಹೋದರ ಸಹೋದರಿಯರೇ, ಯೇಸು ಕರ್ತನು ಶಿಲುಬೆಗೆ ಹಾಕಲ್ಪಟ್ಟಂಥ ಸಂದರ್ಭದಲ್ಲಿ ಆಗಲಿ ಅಥವಾ ಯೇಸುವಿನ ಶಿಷ್ಯರ ಜೊತೆಗೆ ಆಗಲಿ ಪೌಲನು ಇರಲಿಲ್ಲ. ಆದರೆ ಕರ್ತನು ತಾನು ಹೇಳಿ ತೀರಿಸಬೇಕೆಂದಿದ್ದ ಅಥವಾ ಹೇಳಬೇಕೆಂದಿದ್ದಂಥ ಉಪದೇಶವನ್ನು ಪೌಲನಿಗೆ ಆತನು ಅನುಗ್ರಹಿಸಿ ಪೌಲನ ಮೂಲಕವಾಗಿ ಅದರ ಶ್ರೇಷ್ಠತೆಯನ್ನು, ಅದನ್ನು ತೆಗೆದುಕೊಳ್ಳುವ ರೀತಿಯನ್ನು ಮತ್ತು ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನು ಆತನು ಕೊಟ್ಟಿದ್ದಾನೆ. ಇದನ್ನು ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಕೇವಲ ಕರ್ತನ ಭೋಜನದಂದು ಮಾತ್ರ ನಾವು ಕರ್ತನನ್ನು ನೆನೆಸಿಕೊಳ್ಳಬೇಕು ಅಥವಾ ಕರ್ತನ ಶ್ರಮೆಯನ್ನು ನಾವು ಕೇವಲ ಆತನ ಶ್ರಮೆ ಮರಣವನ್ನು ಕರ್ತನ ಭೋಜನ ದಿನದಂದು ಮಾತ್ರ ನಾವು ನೆನೆಸಿಕೊಳ್ಳಬೇಕು? ಹಾಗೇನಿಲ್ಲ. ನಾವು ನಮ್ಮ ಹೃದಯದ ಕಡೆಬಡಿತದವರೆಗೆ ನಮಗೆ ಸಮಯ ಸಿಗುವಾಗಲೆಲ್ಲ ನಾವು ಆತನ ಶ್ರಮೆಯನ್ನು, ಆತನ ಮರಣವನ್ನು, ಹೊಂದಿದಂಥ ಬಾಧೆಗಳನ್ನು ನಾವು ನೆನಪು ಮಾಡಿಕೊಂಡ್ರೆ ತಪ್ಪೇನೂ ಇಲ್ಲ. ಆಮೇಲೆ ಕೂಡ ಆತನು ಮುಂದುವರಿಸಿ ಹೇಳ್ತಾನೆ, ಏನಂತ ಹೇಳ್ತಾನೆ, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನಾನು ಈಗಾಗಲೇ ತಿಳಿಸಿದ ಹಾಗೆ ಈ ಒಂದು ಯೇಸುವಿನ ರಕ್ತವು ಹೊಸ ಒಡಂಬಡಿಕೆಯನ್ನು ಸೂಚಿಸುವಂಥದ್ದು ಅಥವಾ ಹೊಸ ಒಡಂಬಡಿಕೆ ಸ್ಥಾಪನೆಗೋಸ್ಕರವಾಗಿ ಸುರಿಸಲ್ಪಟ್ಟದ್ದು. ನನ್ನ ಸಹೋದರ ಸಹೋದರಿಯರ, ಕರ್ತನು ಅಂದನು ಆ ಸಮಯದಲ್ಲಿ, ನಾನು ಹೊಸದಾಗಿ ಪರಲೋಕ ರಾಜ್ಯದಲ್ಲಿ, ತಂದೆಯ ರಾಜ್ಯದಲ್ಲಿ ನಿಮ್ಮೊಂದಿಗೆ ದ್ರಾಕ್ಷರಸವನ್ನು ಕುಡಿಯುವ ತನಕ ಇನ್ನು ಮೇಲೆ ನಿಮ್ಮೊಂದಿಗೆ ಕುಡಿಯುವುದೇ ಇಲ್ಲ ಎನ್ನುವಂಥ ಮಾತನ್ನು ನಾವಲ್ಲಿ ಕೇಳ್ತೇವೆ. ಇದನ್ನು ನಾವು ಯೋಚನೆ ಮಾಡ್ತಾ ಬರುವಾಗ ಇಲ್ಲೊಂದು ಮಾತನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ನಮಗೆಲ್ಲರಿಗೂ ನಾವು ಸಾಮಾನ್ಯವಾಗಿ ಕರ್ತನ ಭೋಜನವನ್ನು ಮಾಡುವಾಗ, ಇದರಲ್ಲಿ ಭಾಗಿಗಳಾಗುವಾಗ ಈ ವಾಕ್ಯವನ್ನು ಓದುತ್ತೇವೆ. ಅದು 1 ಕೊರಿಂಥ 11ನೇ ಅಧ್ಯಾಯ 27 23 ಓದಿದ್ದೇನೆ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಯೋಚನೆ ಮಾಡಿ ನನ್ನ ಸಹೋದರ ಸಹೋದರಿಯರೇ, ಬಹಳ ಅದ್ಭುತವಾದಂಥ ವಾಕ್ಯ. ಒಂದು ಸಾರಿ ದಾವೀದನ ವಿಷಯವನ್ನು ನಾವು ನೆನಪು ಮಾಡುವಾಗ ಅಲ್ಲಿ 1 ಸಮುವೇಲನ ಪುಸ್ತಕದಲ್ಲಿ ಒಂದು ಕಾರ್ಯ ಇದೆ. ಅವನು ಹಸಿದಿರುತ್ತಾನೆ, ಅವನ ಜೊತೆಯಲ್ಲಿ ಇದ್ದವರು ಕೂಡ ಹಸಿದಿರುತ್ತಾರೆ, ಆದರೆ ಅವರಿಗೆ ತಿನ್ನಲಿಕ್ಕೆ ಏನಿರುವುದಿಲ್ಲ. ಅಲ್ಲಿ ಯಾಜಕನ ಬಳಿಗೆ ಹೋಗಿ ಆತನ ರೊಟ್ಟಿಯನ್ನು ಕೇಳಿದಾಗ ಅಲ್ಲಿ ಹೇಳ್ತಾನೆ, ಈ ರೊಟ್ಟಿಯನ್ನು ಎಲ್ಲರೂ ತಿನ್ನುವ ಹಾಗಿಲ್ಲ. ನೋಡಿರಿ, ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲ ರೊಟ್ಟಿಗಳ ಹೊರತು ಬೇರೆ ರೊಟ್ಟಿಗಳಿಲ್ಲ.
ಇದನ್ನು 1 ಸಮುವೇಲ 21ನೇ ಅಧ್ಯಾಯ ವಚನ 4ರಲ್ಲಿ ನಾನು ಓದ್ತಾ ಇದ್ದೇನೆ. ಹಾಗಾದರೆ ಬೇರೆ ರೊಟ್ಟಿ ಇಲ್ಲ ಪ್ರಿಯರೇ. ಇದರಲ್ಲಿ ಭಾಗಿಗಳಾದಕ್ಕಂಥವರು ಇನ್ನೊಂದು ಸಂಗತಿ ನಾವು ಗಮನಿಸಬೇಕು. ಕರ್ತನಾದ ದೇವರು ಹಳೆ ಒಡಂಬಡಿಕೆಯ ಇಸ್ರಾಯೇಲರನ್ನ ಯಾವ ರೀತಿಯಲ್ಲಿ ಮೀಸಲಾಗಿ ತನಗೋಸ್ಕರ ಇಟ್ಟುಕೊಂಡನೋ, ನಾವು ನಮ್ಮನ್ನು ಆತನಿಗೆ ಸಜೀವ ಯಜ್ಞವನ್ನಾಗಿ ಅರ್ಪಿಸಿ ನಾವು ಆತನಿಗೆ ಮೀಸಲಾದ ಜನಾಂಗವಾಗಿದ್ದರೆ ನಾವು ಕರ್ತನ ಭೋಜನದಲ್ಲಿ ಭಾಗಿಗಳಾಗುವುದಕ್ಕೆ ನಮಗೆ ಹಕ್ಕು ಇದೆ. ಇಲ್ಲಿ ಕೆಳಗೆ ನಾವು ಓದುತ್ತೇವೆ, ನಿನ್ನ ಆಳುಗಳು ಸ್ತ್ರೀ ಸಂಘ ಬಿಟ್ಟವರಾಗಿದ್ದರೆ ಅವುಗಳನ್ನು ಕೊಡಬಹುದು ಎಂದು ಎನ್ನಲು. ನೋಡಿರಿ, ಇದು ಬಹಳ ಮಾರ್ಮಿಕವಾದ ವಿಷಯ. ಇದರ ಆಳವಾದ ಅಧ್ಯಯನಕ್ಕೆ ಹೋದರೆ ತುಂಬ ವಿಷಯಗಳು ಮಾತನಾಡುತ್ತವೆ. ಆದರೆ ಅದರ ಬಗ್ಗೆ ನಾನು ಹೆಚ್ಚು ಡೀಟೇಲ್ಸ್ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಮುಂದೆ ಆತನು ಹೇಳ್ತಾನೆ, ದಾವೀದನು ನಮ್ಮ ಎಲ್ಲ ಯುದ್ಧ ಪ್ರಯಾಣಗಳಲ್ಲಿ ಸ್ತ್ರೀ ನಿಷೇಧ ಮಾಡುವಂತೆ ಈಗಲೂ ಮಾಡಿದ್ದೇವೆ. ಅಂದರೆ ಅರ್ಥಾತ್ ನಾವು ರೊಟ್ಟಿಯನ್ನು ತೆಗೆದುಕೊಳ್ಳುವುದಕ್ಕೆ ಈಗ ಯೋಗ್ಯರಾಗಿದ್ದೇವೆ. ನಾವು ಯಾಜಕರು ನೀವು ಸೇವಿಸುವ ಆಹಾರವನ್ನು, ಮೀಸಲಾದ ರೊಟ್ಟಿಯನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಯೋಗ್ಯರಾಗಿದ್ದೇವೆ. ಅಂದರೆ ಅರ್ಥಾತ್ ನಾವು ಯಾವುದೇ ರೀತಿಯಲ್ಲಿ ನಮ್ಮನ್ನು ಕಲುಷಿತ ಮಾಡಿಕೊಂಡಿಲ್ಲ ಅಥವಾ ನಾವು ಅಯೋಗ್ಯರಾಗಿಲ್ಲ, ಪವಿತ್ರರಾಗಿದ್ದೇವೆ ಎನ್ನುವಂಥದ್ದು. ಇದು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಆತ್ಮಿಕ ರೀತಿಯಲ್ಲಿ ಹೇಳೋದಾದರೆ, ನನ್ನ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ನಾವು ಕನ್ಯಾವಸ್ಥೆಯಲ್ಲಿ ಇದ್ದುಕೊಂಡು ಆತನನ್ನು ಮಹಿಮೆ ಪಡಿಸುವವರಾಗಿದ್ದೇವೆ, ಅಥವಾ ಶುದ್ಧ ಕನ್ಯೆಯಂತೆ ನಮ್ಮನ್ನು ಪೌಲನು ಸಮರ್ಪಿಸಿದ್ದಾನೆ ಎಂಬುದಾಗಿ ಬರೆದಿದೆ. ಹಾಗಿರುವಾಗ ಈ ಒಂದು ವಾಕ್ಯಗಳನ್ನು ಓದುತ್ತಾ ಹೋಗುವಾಗ ಇಲ್ಲಿ ಬಹಳ ಪ್ರಮುಖವಾದಂಥ ಒಂದು ಸಂಗತಿ ಎಂಬ ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ. ಯಾರಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವರು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಎಂಥ ಒಂದು ಸಂದೇಶ ನೋಡಿರಿ. ಹಾಗಾದರೆ ನಾವೆಷ್ಟು ಜನರು ಇದನ್ನು ಪರೀಕ್ಷಿಸಿಕೊಳ್ಳುತ್ತೇವೆ? 1 ಸಮುವೇಲ 21ನೇ ಅಧ್ಯಾಯದಲ್ಲಿ ಓದಿದ ವಚನಕ್ಕೆ ಅನುಗುಣವಾಗಿ, ಇದಕ್ಕೆ ಅನುಗುಣವಾಗಿ ಎರಡನ್ನು ಹೋಲಿಕೆ ಮಾಡಿ ನಾವು ನೋಡೋದಾದರೆ, ನಾವು ಯಾವಾಗಲೂ ಯೋಗ್ಯವಾಗಿರಬೇಕು. ಯಾಕೆಂದರೆ ನಮ್ಮನ್ನು ತಂದೆಯ ರಾಜ್ಯದೊಳಗೆ ಯೋಗ್ಯರನ್ನಾಗಿ ಮಾಡುವುದಕ್ಕೆ, ತಂದೆಯ ರಾಜ್ಯವು ಸೇರಿಸುವುದಕ್ಕೆ ಅಥವಾ ಅದರ ಪ್ರವೇಶ ಪಡೆಯಲಿಕ್ಕೆ ಯೋಗ್ಯರನ್ನಾಗಿ ಮಾಡಿದಂಥ ಕ್ರಿಸ್ತನನ್ನು ನಾವು ಸ್ಮರಿಸಿಕೊಂಡು ಆತನ ದೇಹಕ್ಕೆ ಅಥವಾ ಆತನ ರಕ್ತಕ್ಕೆ ಅಲ್ಲಿ ಯಾವುದೇ ರೀತಿಯಲ್ಲಿ ತುಚಿ ಬರದ ಹಾಗೆ ಅಥವಾ ಅದನ್ನು ಅಶುದ್ಧವಾಗಿ ಎಣಿಸಿಕೊಳ್ಳದ ಹಾಗೆ ಶುದ್ಧರೆಂದು ನಾವು ಎಣಿಸಿಕೊಳ್ಳಬೇಕು. ಒಂದು ವೇಳೆ ಹಾಗೆ ಪರೀಕ್ಷೆ ಮಾಡಿಕೊಳ್ಳದೆ, ಅಲ್ಲಿ ಒಂದು ಸಲಹೆಯನ್ನು ಕೊಟ್ಟಿದ್ದಾನೆ ಆತನು. ಏನಂತ ಹೇಳಿದರೆ, ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಮ್ಮನ್ನು ನಾವು ಎಕ್ಸಾಮಿನ್ ಅವರ್ ಸೆಲ್ಸ್, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಪರೀಕ್ಷೆ ಮಾಡಿಕೊಳ್ಳದೆ ಹೋದರೆ ಏನು ನಡೀತದೆ ಅಂತ ಹೇಳಿದರೆ, 3 ಸಂಗತಿಗಳಲ್ಲಿ ಯಾವುದಾದರೂ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಸಂಭವಿಸ್ತದೆ. ಅದನ್ನು ಮರೆಯಬೇಡಿರಿ. ಅದು 30ನೇ ವಚನ, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಇದನ್ನು ನಾವು ಗಮನಿಸಬೇಕಾದರೆ, ಇಲ್ಲಿ ಅಯೋಗ್ಯವಾಗಿ ಯಾರು ಕರ್ತನ ಭೋಜನವನ್ನು ತೆಗೆದುಕೊಳ್ಳುತ್ತಾರೋ ಅಂಥವರಿಗೆ ಈ 3ರಲ್ಲಿ ಯಾವುದಾದ್ರೂ ಒಂದು ಶಿಕ್ಷೆ ಬರುತ್ತದೆ. ಅಂದರೆ ಶಿಕ್ಷೆಯನ್ನು ದೇವರು ಕೊಡುವುದು ಯಾಕೆ ಅಂತ ಹೇಳಿದರೆ, ತಮ್ಮನ್ನು ಪರೀಕ್ಷಿಸಿಕೊಂಡು ಅದನ್ನು ತೆಗೆದುಕೊಂಡು ಅಂಥ ಒಂದು ಯಾವುದೇ ವಿಧವಾದ ತೊಂದರೆಗೆ ಒಳಗಾಗಬಾರ್ದು ಅಥವಾ ಬಲಹೀನರಾಗಬಾರ್ದು ಅಥವಾ ಅವರು ರೋಗಿಗಳಾಗಬಾರ್ದು ಮತ್ತು ಸಾಯಬಾರ್ದು, ಜೀವದಲ್ಲಿ ಅವರು ಬದುಕಬೇಕು. ಹೀಗೆ ನನ್ನ ಸಹೋದರ ಸಹೋದರಿಯರೇ, ಎಷ್ಟೋ ನಮ್ಮ ಕ್ರೈಸ್ತರಲ್ಲಿ ರೋಗಿಗಳಾಗ್ತಾರೆ, ಬಲಹೀನರಾಗ್ತಾರೆ ಮತ್ತು ಎಷ್ಟೋ ಜನರು ಸಾಯ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮನ್ನು ಪರೀಕ್ಷಿಸಿಕೊಂಡು ನಾವು ಬದುಕುವುದಾದರೆ ಕರ್ತನು ತಾನೇ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸ್ತಾನೆ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪರಮ ಪ್ರೀತಿಯುಳ್ಳ ತಂದೆಯೇ, ನಿನ್ನ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸುವ ಕೃಪೆ ಕೊಟ್ಟದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿ.